ಏನೇ ಆಮ್ಲೆಟ್ ಕೇಳಿ ಎಷ್ಟೊತ್ತಾಯ್ತೆ? ದಿನ ಏನಯ್ಯ ನೀನ್ ಕುಡಿಯೋದು? ದಿನ ಕುಡ್ದು ಊರಲ್ಲಿ ಜನ ಎಲ್ಲ ಸಾಯ್ತಾ ಇದಾರೆ, ನೀನಿನ್ನು ಬದ್ಲಾಗಲ್ವಾ? ಇದು ಕನಕನ್ ಸಾರಾಯಿ ಕಣೆ. ಇದನ್ನ ಕುಡಿದೆ ಹೋದ್ರೆ ಸತ್ತೋಯ್ತೀನಿ, ಕುಡಿದ್ರೆ ಸಾಯಲ್ಲ ಕಣೆ. ಕನಕನ್ ಸಾರಾಯಿ ಕುಡಿಯಕ್ಕೂ ಕೊಟ್ಟು ಮಡಗಿರ್ಬೇಕು ಕಣೆ. ಚೀಚಿ, ನೀನ್ ಬದ್ಲಾಗಲ್ಲ. ಪುಷ್ಪ ನಿಂತ್ಕೊಳೆ. ನೀನೇನು ಕಾಲೇಜ್ಗೆ ಹೋಗಿ ಬರ್ತಾ ಇದ್ಯಾ ಅಥವಾ ಯಾವನ ಹತ್ರನಾದ್ರೂ ತೀಟೆ ತೀರಿಸ್ಕೊಂಬತ್ತಿದ್ಯಾ? ಅಲ್ಲ, ನೀನೊಬ್ಬ ತಂದೆನಾ? ಏನಯ್ಯ ಮಾತು? ಮಗಳತ್ರ ಆ ರೀತಿ ಮಾತಾಡಕ್ ನಿಂಗೆ ನಾಚಿಕೆ ಆಗಲ್ವಾ? ಏಯ್, ಇವಾಗ ನಾನು ಇವಳ ಹತ್ರ ಹಿಂಗೆ ಮಾತಾಡದೆ ಹೋದ್ರೆ ಇವಳು ಯಾವನ್ ಜೊತೆನಾದ್ರೂ ಮಾತಾಡ್ಕೊಂಡು ಓಡೈತಾಳೆ. ಆವಾಗ ನಾನು ಊರವ್ರ ಮುಂದೆ ತಲೆ ತಗ್ಗಿಸ್ಬೇಕಾಗತ್ತೆ. ಅದಕ್ಕಿಂತ ಈಗ ಮಾತಾಡೋದೇ ಒಳ್ಳೇದಲ್ವೇನೆ? ಅವನ್ ಮಾತೆಲ್ಲ ನೀನ್ ತಲೆಗೆ ಹಾಕೋಬೇಡ, ಒಳಗ್ ಬಾಮ್ಮ. ಏಯ್, ನಿನಗ್ ಜಾಸ್ತಿ ಆಯ್ತು ಕಣಲೆ. ವಯಸ್ಸಿಗೆ ಬಂದಿರೋ ಮಗಳಿದ್ದಾಳೆ ಅನ್ನೋ ಪರಿಜ್ಞಾನ ಕೂಡ ಇಲ್ಲ ಈ ಕುಡ್ಕಂಗೆ. ಅಮ್ಮ, ನಿನ್ಗೊಂದ್ ವಿಷಯ ಹೇಳ್ಬೇಕು. ಏನಮ್ಮ ಅದು? ಹಾ, ತರ್ತಾ ಇದ್ದೀನಿ. ತರ್ದೆ ಸಾಯ್ತೀನಾ? ತರ್ತೀನಿ. ನನ್ ಪ್ರಾಣಕ್ಕೆ ಯಮ ಆಗ್ಬಿಟ್ಟಿದ್ದಾನೆ ಇವನು. ಬರ್ತೀನಿರು. ತಗೋ, ತಿನ್ ಸಾಯಿ. ಏನೇ ಸೀಸ್ಬಿಟ್ಟಿದ್ಯಲ್ಲೇ? ಸಾಕು, ಸುಮ್ನೆ ತಿನ್ನು. ಇದಕ್ಕೇನ್ ಕಮ್ಮಿ ಇಲ್ಲ. ಬಾಯಿ ಮುಚ್ಕೊಂಡ್ ಕೆಲ್ಸ ನೋಡ್ಕೋ ಹೋಗೆ. ಇವಾಗ ಹೇಳೋದು ಸರಿಯಲ್ಲ ಅನ್ಸುತ್ತೆ. ಜನ ಜಾಸ್ತಿ ಬಂದವರಲ್ಲ. ಸಿಗುತ್ತೆ ಅಂದ್ರೆ ಬರಲ್ವ ಹೇಳೋ? ಅತ್ತೆ, ನೀನ್ ಇಲ್ದೇ ಇದ್ರೆ ನಮ್ಗೆ ಹೊಟ್ಟೆ ತುಂಬಾ ಅನ್ನ ಯಾರಾಗ್ತಾರೆ ಅತ್ತೆ. ಅತ್ತೆ, ಇಷ್ಟ ಬೇಗ ನನ್ನ ಬಿಟ್ಟು ಹೋಗ್ಬಿಟ್ಟಿಯಲ್ಲ ಅತ್ತೆ. ನೋಡೋಡಿಯ ಪಾಪ ಅವ್ರ ಅತ್ತೆ ಅಂದ್ರೆ ಬಾರಿ ಇಷ್ಟ ಅನ್ಸುತ್ತೆ. ನೋಡು ಪಾಪ ತಲೆ ಕೆಚ್ಕೊಂಡು ಹೆಂಗ್ ಅಳ್ತಾಳೆ ಅಂತ. ಇಷ್ಟು ಗಟ್ಟಿಯಾಗಿರೋಳು ಹೆಂಗ್ ಓದ್ಲು ಅಂತೀಯ? ಕಾಲ್ ಜಾರಿದಂತೆ ಮಾವ. ಈ ವಯಸ್ಸಲ್ಲಿ ಕಾಲ್ ಜಾರದ್ರೆ ಏನೋ ತಪ್ಪಾರ್ಥ. ನಿಜ ಅದಲ್ಲ, ಮನಸ್ಸಿಂದ ಕೆಳಗಡೆ ಬಿದ್ಲಂತೆ. ಓಹೋ, ಅಯ್ಯೋ ಅಮ್ಮ, ಸಾಕ್ ನಿಲ್ಸು. ಇಲ್ಲ ಮೆಲ್ಗಿಡಿ. ಫಸ್ಟ್ ಟೈಮ್ ಮಾಡಕ್ ಬಂದಿದ್ದೀರಾ, ಪರ್ಫಾರ್ಮೆನ್ಸ್ ಅದ್ರೋ ಬಿಡ್ಬೇಕು. ಏನ್ ರಿಚ್ ಲಕ್ಷ್ಮಿ ಹಿಂಗೆ ಡಾಕ್ಟರ್ ಹೇಳಿತಾಳದ? ಗುರುಗಳಿಲ್ಲ, ಫೀಸ್ ಎಲ್ಲ ನಮ್ದೇ. ಚೆನ್ನಾಗಿ ಹೇಳ್ಬೇಕಾಯ್ತಾ? ಅಮ್ಮ ಬನ್ನಿ ಇಲ್ಲಿ. ಬೇಗ ಬನ್ನಿ ಈ ಕಡೆ. ಏನ್ ಮಾವ? ಏನಿಲ್ಲಪ್ಪ. ಅಳ್ಬೇಡಿ, ಏನಕ್ಕೆ ಒಳ್ಳೇದಲ್ಲ. ನಟಿಯವಳು ಏನೋ ಹೆಂಗ್ ನೋಡ್ತಿದ್ಯಾ? ಅಲ್ಲ, ಜೂನಿಯರ್ ಆರ್ಟಿಸ್ಟ್ ಇದ್ದಂಗಿದ್ರಿ ಅದಕ್ಕೆ. ಜೂನಿಯರ್ ಆರ್ಟಿಸ್ಟ್ ಅಲ್ಲ ಕಣಪ್ಪ. ಯಾವ್ದೇ ಊರಲ್ಲಿ ಹೆಣ ಎತ್ಬೇಕು ಅಂದ್ರೆ ನಾನೇ ಹೋಗ್ಬೇಕು, ನಾನೇ ಮಾಡ್ಬೇಕು. ಆ ಹುಡುಗಿ ಏನ್ ಮಾಡ್ತಿರ್ತಾಳೆ? ನಮ್ ಬ್ಯಾಚ್ ಹೆಣದ ಮುಂದೆ ಡ್ಯಾನ್ಸ್ ಮಾಡ್ತಿರ್ತಾಳೆ. ಹೆಣದ್ ಮುಂದೆ ಡ್ಯಾನ್ಸು? ಏನ್ ಕಿರಿಕು? ಕೆಳಗಡೆ ಕಾಲೆತ್ತು ಸೆಂಟ್ರಲ್ ಸರಿಯಾಗೈತೆ. ಅಯ್ಯೋ ದೇವ್ರೆ, ಅಯ್ಯೋ ನಿಜಾನೇ. ಹೇಳ, ಇಲ್ಲಿ ಅಜ್ಜಿ ಶವದ ಹತ್ರ ಎಲ್ಲರೂ ನಿಮ್ಗೋಸ್ಕರ ವೇಟಿಂಗ್ ಸರ್. ನೀವೆಲ್ಲಿ? ಇನ್ನೆಲ್ಲಿರ್ತೀನೋ? ಸ್ಮಶಾನದಲ್ಲೇ ಸಾಯ್ತಿದ್ದೀನಿ. ಮತ್ತೆ ಏಯ್, ವೀಸಾ ಇಲ್ದೆ ಫಾರಿನ್ಗೆ ಹೋಗ್ಬೋದು ಕಣಲೇ. ನಾನಿಲ್ದೆ ಶವ ಸ್ಮಶಾನಕ್ ಬರಕ್ ಆಗತ್ತೆ? ಹೌದು ಗುರುಗಳೇ. ಅರ್ಜೆಂಟಿಗೆ ಒಂದ್ ಶವ ಸಿಕ್ಕಿದೆ. ಹೌದಾ? ಅದಕ್ಕೆ ಸಮಾಧಿ ಕಟ್ಸಕ್ಕೆ ಅಂತಾನೆ ಇಲ್ಲಿಗೆ ಬಂದು. ಮತ್ತೆ ಈ ಅಜ್ಜಿ ಅಣ್ಣ? ಲೇ, ಅವಳೇನ್ ದೊಡ್ಡ ಬಾಲಿವುಡ್ ಹೀರೋಯಿನ್ ಏನೋ ನಾನ್ ಬಂದ್ ನೋಡಕ್ಕೆ? ಒಂದ್ ಕೆಲ್ಸ ಮಾಡು, ಅದಕ್ಕೆ ಡೆತ್ ಸರ್ಟಿಫಿಕೇಟ್ ಕೊಡಿಸ್ಬಿಟ್ಟು ನೀ ಇಲ್ಲಿಗೆ ಬಂದ್ಬಿಡು. ಏನ್ ನಾನಾ? ಆಹಾ, ಫಸ್ಟ್ ಟೈಮ್ ಗುರುಗಳಿಂದಾನೆ ಶಿಷ್ಯ ಸರ್ಟಿಫಿಕೇಟ್. ಓಕೆ ಗುರುಗಳೇ. ಈ ಶನಿ ಮೂಲೆನಲ್ಲಿ ಒಳ್ಳೆ ದುಡ್ಡಿದೆ, ಕಟ್ಟಿಸ್ಬಿಡೋಣ. ಏನ ಗುರುಗಳೇ? ಸಮಾಧಿನೋ? ಓ, ಮನೆ ಅನ್ಕೊಂಡೆ. ಸರಿ ಗುರುಗಳೇ, ಕೊಟ್ಟು ಬರ್ತೀನಿ. ಒಂದ್ಸರಿ ಆ ಕಡೆ ನೋಡು. ರಿಚ್ ಲಕ್ಷ್ಮಿ ಅಂದಲ್ಲ, ಹೆಣದ್ ಮುಂಚೆ ಡ್ಯಾನ್ಸ್ ಮಾಡ್ತಾಳಂತೆ. ಏನ್ ಮಾವ, ನಿಜಾನ? ನನ್ನೇನ್ ಕೇಳ್ತೀಯ? ಎತ್ ನೋಡು ಸರಿಯಾಗಿ. ನೀನ್ ಏನೇ ಮಾಡ್ತಿದ್ಯಾ ಇಲ್ಲಿ? ಅದು ಅಂದ್ರೆ ನೀನ್ ರಿಚ್ ಅಲ್ವಾ? ನಾನ್ ಹೇಳಿದ್ನ ರಿಚ್ ಅಂತ? ನೀನ್ ರಿಚ್ ಅನ್ಕೊಂಡು ನಿಂದ ಹುಚ್ಚನ್ ತರ ತಿರುಗದ್ನಲ್ಲೇ. ನಾನ್ ತಿರುಗು ಅಂತ ಹೇಳಿದ್ನ? ಗೀತಾ, ನನ್ ಹೆಸರು ಗೀತಾ. 3,000 ಕೊಟ್ರೆ ಮನೆ ಮುಂದೆ ಡ್ಯಾನ್ಸ್ ಮಾಡ್ತೀನಿ. 5,000 ಕೊಟ್ರೆ ಸೆಂಟರ್ ಅಲ್ಲಿ ಡ್ಯಾನ್ಸ್ ಮಾಡ್ತೀನಿ. 9,000 ಕೊಟ್ರೆ ಹೆಣ್ಣನ್ ಮುಂದೆ ಕೂಡ ಡ್ಯಾನ್ಸ್ ಮಾಡ್ತೀನಿ. ಶೇರ್ ಮಾರ್ಕೆಟ್ ಬ್ಯಾಚ್ ಅನ್ಕೊಂಡಲ್ಲೇ. ಶೇರ್ ಆಟೋ ಬ್ಯಾಚ್ ಅಂತ ಈಗ್ಲೇ ಅರ್ಥ ಆಗಿದ್ದು ಕಣೆ. ಹೋಗ ಕಡೆ, ನಾನ್ ನನ್ ಕೆಲ್ಸ ಮಾಡ್ಬೇಕು. ಬಾ ಇದೇಳು. ನೀನ್ ದೌಲತ್ ಹಿಂಗೆ ಆಗ್ಬೇಕಂತ ತಲೆ ಕೆಡಿಸ್ಕೊಂಬೇಡ. ಹುಡುಗಿ ಅವ್ಳಿಗೆ ಅನ್ಸ್ದಂಗ್ ಮಾಡ್ಕೊಳ್ಳಿ ಬಿಡು. ಏನದು? ಅದೇ ಹೆಣ್ಣನ್ ಮುಂಚೆ ಡ್ಯಾನ್ಸ್ ಕಣ. ಹೆಂಗ್ ಹೊಡಿತಾವಳೆ ಅಂದ್ರೆ ಹೆಣ್ಣನ್ ಎದ್ದು ನಿಂತ್ಕೊಬೇಕು, ಹಂಗ್ ಹೊಡಿತಾವಳೆ ನೋಡು. ಹೊಡಿಬೇಡ ಅಂತ ಹೇಳು. ಹೋಗ. ಅಯ್ಯೋ, ಏನಮ್ಮ ನೀನ್ ಸತ್ತೋದೆ ಅಂತಂದ್ರು? ಏನಾಯ್ತೋ ಗೊತ್ತಿಲ್ಲ. ನೆನ್ನೆ ತಲೆ ನೋವ್ತಾಯ್ತು. ರಾತ್ರಿ ನನ್ ಸೊಸೆಗೆ ಟ್ಯಾಬ್ಲೆಟ್ ಕೊಡು ಅಂದೆ, ಕೊಟ್ಲು. ಟ್ಯಾಬ್ಲೆಟ್ ತಿಂದ್ಮೇಲೆ ಏನಾಯ್ತೋ ನಂಗೆ ಗೊತ್ತಿಲ್ಲ. ಏನಮ್ಮ, ಯಾವ ಟ್ಯಾಬ್ಲೆಟ್ ಕೊಟ್ಟೆ ಅಮ್ಮ? ಅದು ತಲೆನೋವಿನ ಮಾತ್ರೆ ತಗೊಂಡ್ ಬಂದೆ ಅತ್ತೆ. ಅದು ತಲೆನೋವು ಟ್ಯಾಬ್ಲೆಟಾ ಅಥವಾ ನಿಮ್ಮ ಮತ್ತೆ ಮೇಲ್ ಕಳ್ಸೋ ಟ್ಯಾಬ್ಲೆಟಾ?
ವಾಟೆ ಮಗ ವಾಟೆ ಸೊಸೆ. ಅತ್ತೆ ಇಲ್ದಿರೋ ಸೊಸೆ ಉತ್ತಮ ಅಲ್ಲ ಅಂತ ಹೇಳ್ತಾರೆ. ಅತ್ತೆನೇ ಸಾಯ್ಸಕ್ ಹೋಗಿದ್ದಿಲ್ಲ, ಎಂತ ಸೊಸೆನೇ ನೀನು? ಮುಖ ನೋಡಿ ಹೆಂಗೈತೆ. ನಿನ್ ಕತೆ ಏನ್ಲ? ನಿನ್ನ ಭೂಮಿಗೆ ತಂದಿರೋ ತಾಯಿನೇ ಭೂಮಿಯಿಂದ ಕಳಿಸ್ಬೇಕು ಅಂತಿದ್ಯಾನಲ್ಲ. ನಿನ್ನಂತವ್ರ ಭೂಮಿ ಮೇಲೆ ಇದ್ರಷ್ಟು ಬಿಟ್ರಷ್ಟು ಅಳಿಯ. ಪಾಪಿಷ್ಟು ಜನ್ಮ ಕಣೋ ನಿಂದು. ನಿನ್ನಂತವ್ನ ಭೂಮಿ ಮೇಲೆ ಇರಬಾರ್ದು ಕಣ. 9 ಲಕ್ಷಕ್ಕೋಸ್ಕರ 9 ತಿಂಗಳು ಹೆತ್ತು ಹೊತ್ತಿರೋ ತಾಯಿನೇ ಸಾಯ್ಸಕ್ ಹೋಯ್ತಿದ್ಯಾ? ಹಲೋ ಮೇಡಮ್. ಏಯ್ ಚಿ ಹೋಗು, ಹಿಂದಿಂದೆ ಬರ್ತಾನೆ, ಹಿಂದಿಂದೆ. ರಿಚ್ ಬೇಕಂತೆ, ರಿಚ್ಚು. ನಿಂಗ್ ರಿಚ್ ಹುಡುಗಿ ಬೇಕಲ್ವಾ? ಹೋಗ್ ನೋಡ್ಕೋ. ಅದಂಗಲ್ಲ ಕಣೆ, ನನ್ನ ಹತ್ರ ಮಾತಾಡ್ಬೇಡ. ಅದಂಗಲ್ಲ ಕಣ. ಲೈಫಲ್ಲಿ ರಿಚ್ ಹುಡುಗಿ ಬೇಕು ಅನ್ಕೊಂಡಿ ನಿಜಾನೇ. ಆದ್ರೆ ನಿನ್ನ ಯಾವಾಗ ನೋಡ್ದೋ ಲೈಫಲ್ಲಿ ಏನೇ ಇದ್ರು ಖಾಲಿ ಅನ್ಸ್ತಿದೆ ಕಣ. ಆದ್ರೆ ಈಗ್ಲೇ ಹೇಳ್ತಿದ್ದೀನಿ ಕೇಳು, ಒಂದೇ ನಿಮಿಷ. ದೇವ್ರೆ, ನೀನೇ ಕಾಪಾಡ್ಬೇಕು. ಲವ್ ಯು ಕಣ. ನೀನು ಹೂ ಅಂದ್ರೆ ಇಡ್ಲಿಲಿ ಸಾಂಬಾರ್ ತರ, ದೋಸೆಲಿ ಚಟ್ನಿ ತರ ಮಿಕ್ಸ್ ಆಗ್ಬಿಡೋಣ ಕಣ. ಐ ಐ ಐ ಮಾತಾಡ್ತಾ ಇಲ್ಲ ಯಾಕೆ? ದೇವ್ರೆ, ಏನಿದು? ಯಾರು ನೋಡ್ತಿಲ್ಲ ಅಲ್ವಾ? ದೇವ್ರೆ, ನೀನೇ ಕಾಪಾಡ್ಬೇಕು. ಇವತ್ತೇನೇ ಆದ್ರೂ ವರ್ಕೌಟ್ ಆಗ್ಬಿಡ್ಬೇಕು. Love you ಕಣ. ಅದ್ಯಾಕೆ ಮುಖದ ಮೇಲೆ ಸೆಟ್ ದೋಸೆ ಹಾಕ್ಬಿಟ್ಟೆ? ಲವ್ ಮಾಡಿದಾಗ ಹುಡ್ಗನ್ ಮೇಲೆ ಹುಡುಗಿಗೆ ಎಲ್ಲಾ ರೈಟ್ಸ್ ಬಂದ ಹಾಗೆ. ಅಂದ್ರೆ ನೀನು ನನ್ನ ಆ? ಓಂ ನಮೋ ವೆಂಕಟೇಶಾಯ ಅಲ್ವೋ? ಹಾ ಗುರುಗಳೇ. ಸಿನಿಮಾಗೆ ಆರ್ಟಿಸ್ಟ್ಗಳು, ಅಲ್ಲಿ ಸಮಾಧಿಗಳು, ಮತ್ತಿಲ್ಲಿ ದೀಪೋತ್ಸವ. ಏನ್ ಮಾಡ್ಬೇಕಂದ್ರು ನಾವೇ ಮಾಡ್ಬೇಕು. ಅದಕ್ಕೆ ಅಲ್ವಾ ಗುರುಗಳೇ ನಿಮ್ಮನ್ನೆಲ್ಲರೂ ಇಂಥವ್ನು ಅಂತ ಮಾತಾಡಿಸ್ತಾರೆ. ಅಂದ್ರೆ ಆಲ್ ಇನ್ ಆಲ್ ಬಿಲ್ಡಪ್ ಭಾಷಾ. ನೀವೇನ್ ಕೆಲಸ ಮಾಡಿದ್ರು ಕಾಟೆ ಕಾಟೆ, ಏಯ್ ಕೀಟೆ ಕೀಟೆ. ಸರಿ, ಇನ್ನೊಂಚೂರು ಹಾಕಿ. ತಗೋ. ಏನ್ ಸೆಟ್ಜಿ, ನಮ್ಮ ಹತ್ರ ಇದ್ದಿದ್ದು ಹುಡುಗಿರ್ನೆಲ್ಲ ತೋರಿಸಿದ್ದೀವಿ. ಯಾರ್ ಬೇಕು ಹೇಳಿ. ನೀವು ತೋರಿಸ್ತವ್ರೆಲ್ಲ ಚೆನ್ನಾಗಿಲ್ಲ ಅಂತಿದ್ದಾರೆ ದುಬೈ ಶೇಖ್. ಅವ್ರನ್ನ ನೋಡಿದ್ರೆ ಮಜಾ ಬರ್ಬೇಕಲ್ವಾ? ಇರೋ ಮೂಡ್ ಕೂಡ ಹೋಗುತ್ತೆ. ಹೇಯ್, ಆ ಶೇಖ್ನ ಕೇಳ್ರ ಯಾವ ತರ ಹುಡುಗಿ ಬೇಕು ಅಂತ. ಯಾಕೆ ಸರ್ ನಿಮ್ಗಷ್ಟೊಂದು ಕೋಪ? ನೀವು ನಮ್ ಶೇಖ್ ಹತ್ರ ಹುಡುಗಿರ್ಗೋಸ್ಕರ ಎಷ್ಟು ದುಡ್ಡು ಇಸ್ಕೊಂಡ್ರಿ ಅಂತ ನನಗ್ ಗೊತ್ತು. ನೋಡಿದ್ಯಾ, ಹುಲ್ ಕುಯ್ಯಕ್ ಮಾತ್ರ ಬಳಸೋದಲ್ಲ, ಇದಕ್ಕೆ ನಿಮ್ಮಂತರ ಕುದ್ಕೆ ಕುಯ್ಯೋದಕ್ಕೂ ಕೂಡ ಬರುತ್ತೆ. ಗೊತ್ತಾಯ್ತಾ? ಸರ್ಕಾರ ಜೊತೆ ಮಾತಾಡ್ಬೇಕು ಅಂತಂದ್ರೆ ಪ್ರಾಣ ಪಣಕ್ಕಿಡ್ಬೇಕು. ನೀವು ನಿಲ್ಸಿ ಸರ್ಕಾರ. ಸೇಠ್ಜಿ, ನಮ್ಗೊಂದ್ ಸ್ವಲ್ಪ ಟೈಮ್ ಕೊಡಿ. ನಿಮಗೆ ಬೇಕಾಗಿರೋ ನಾಟಿ ಕೋಳಿ ನಿಮ್ ಕಣ್ಮುಂದೆ ಇರುತ್ತೆ. ತಾತ